ಸಂಕಷ್ಟಗಳ ಸರಮಾಲೆಯಲ್ಲಿ ಪೋರ್ಕಿ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದೆ. ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಸಿಮ್ ಬಳಸ್ತಾ ಇದ್ದ ದಾಸನ ಸೀಕ್ರೆಟ್ ರಿವೀಲ್ ಆಗಿದೆ. A1 ಪವಿತ್ರ ಗೌಡ ಪರ ಕನ್ನಡದ ಆ ನಟ ಬ್ಯಾಟ್ ಬೀಸಿದ್ದಾರೆ. ಜೈಲು ದಾಸನಿಗೆ ಸಂಕಷ್ಟಗಳ ಸರಮಾಲೆ. ಪೊರ್ಕಿ ಸಿಮ್ ಹಿಂದೆ ಬಿದ್ದ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಜಾಡು ಬೆನ್ನತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಿದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರುವುದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಸಿಮ್ ಕಾರ್ಡ್ ಖರೀದಿ ಹಿಂದೆ ಬಿದ್ದಿರುವ ಪೊಲೀಸರು ಮಾಲೀಕರಿಗೆ ಡ್ರಿಲ್ ನಡೆಸಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪೊರ್ಕಿ ಸ್ನೇಹಿತರ 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಕಾಕಿ ಡ್ರಿಲ್ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ಪ್ರಶ್ನೋತ್ತರ. ನಿಮ್ಮ ಹೆಸರಲ್ಲಿ ಏಕೆ ಸಿಮ್ ಖರೀದಿ ಮಾಡಿದ್ರು? ಯಾವ ಉದ್ದೇಶಕ್ಕೆ ಸಿಮ್ ಖರೀದಿಯಾಯಿತು? ದರ್ಶನ್ ಯಾಕೆ ನಿಮ್ಮ ಸಿಮ್ ಬಳಕೆ ಮಾಡ್ತಿದ್ರು? ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನ್ ಹೇಳಿದ್ರು? ಸಿಮ್ ಖರೀದಿಗೆ ದರ್ಶನ್ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಖುದ್ದು ದರ್ಶನ್ ಸಿಮ್ ಖರೀದಿ ಮಾಡಲು ಹೇಳಿದ್ರ? ದರ್ಶನ್ ಬದಲು ಬೇರೆಯವರು ಸಿಮ್ಗಾಗಿ ಕೇಳಿದ್ರ? ಇನ್ಮುಂದೆ ಪೊಲೀಸ್ ಟ್ರೇಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸ್ ಟ್ರೇಸ್ ಹೇಗಿರುತ್ತೆ? ಸಿಮ್ ಯಾವ ಕಂಪನಿಯದ್ದು ಚೆಕ್ ಮಾಡ್ತಾರೆ. ನಂಬರ್ ಯಾರ ಹೆಸರಲ್ಲಿದೆ ಎಂದು ತನಿಖೆ. ಸಿಮ್ ಮಾಲೀಕನ ವಿಳಾಸವನ್ನ ಪಡೆಯುತ್ತಾರೆ. ಆ ವ್ಯಕ್ತಿಯ ಹೆಸರಲ್ಲಿರುವ ಸಿಮ್ಗಳ ಮಾಹಿತಿ ಸಂಗ್ರಹ. ಬೇರೆ ಮೊಬೈಲ್ ನಂಬರ್ ಇದೆಯಾ ಅಂತ ಪರಿಶೀಲನೆ. ಆ ವ್ಯಕ್ತಿ ಸಿಕ್ಕರೆ ವಿಚಾರಣೆಗೆ ಹಾಜರಾಗಲು ನೋಟಿಸ್. ಸಂಪರ್ಕಕ್ಕೆ ಸಿಗದಿದ್ರೆ ಟವರ್ ಲೊಕೇಶನ್ ಟ್ರ್ಯಾಕ್. ಲೊಕೇಶನ್ ಆಧರಿಸಿ ವ್ಯಕ್ತಿಯ ಪತ್ತೆ ಮಾಡಿ ತನಿಖೆ. ವಿಷಕಾರಿ ಪುರುಷತ್ವಕ್ಕೆ ಪವಿತ್ರ ಗೌಡ ಬಲಿಪಶು ಆಗಿದ್ದಾರೆ ಅಂತ ಪವಿತ್ರ ಗೌಡ ಪರ ನಟ ಚೇತನ್ ಬ್ಯಾಟ್ ಬೀಸಿದ್ದಾರೆ. ನಮಗೆ ಇವಾಗ ರೇಣುಕಾಸ್ವಾಮಿ ಅವರು ಅಶ್ಲೀಲ ವಿಡಿಯೋ ಕಳಿಸಿದ್ದಾರೆ. ಅದು ಒಂದು ಖಂಡಿತ ಅದು ಒಂದು ತಪ್ಪು, ಮತ್ತು ಅದು ಒಂದು ಮಹಿಳೆ ಮೇಲೆ ಒಂದು ಕಿರುಕುಳ ಕೊಡೋ ಒಂದು ನಡವಳಿಕೆ. ಸೊ ಅದರಲ್ಲೂ ಕೂಡ ಬಲಿಪಶು. ಮತ್ತು ಏನಾದರೂ ಇವ್ರು ಹೇಳದಂಗೆ ಅವರ ಗೆಳೆಯನಿಗೋ ಅವರ ಗಂಡನಿಗೋ ಅವರ ಸಂಬಂಧ ಸ್ನೇಹಿತನಿಗೋ ಏನಾದರೂ ಹೇಳಿಕೊಂಡು ಅವರು ಈ ಥರ ಕೃತ್ಯ ಮಾಡಿದರೆ ಅದರಲ್ಲೂ ಇವರು ಒಂದು ವಿಷಕಾರಿ ಪುರುಷತ್ವಕ್ಕೆ ಒಂದು ಬಲಿಪಶು ಆಗ್ತಾರೆ. ಯಾಕಂದರೆ ಈ ಥರದ್ದು ಸರಿಪಡಿಸ್ಬೇಕು ಅಂತ ಹೇಳಬೇಕು ಅಂತ ಹೋಗಿರ್ಬೋದು ಹೊರತು ಯಾರು ಕೊಲೆ ಮಾಡುವಂತ ಹೇಳಕ್ಕೆ ಅದು ಬಹುಶಃ ಯಾರು ಹಂಗೆ ಹೇಳಿರಲ್ಲ. ದಾಸನಿಗೆ ಸಂಕಷ್ಟಗಳ ಸರಮಾಲೆ ತಪ್ಪುತ್ತಿಲ್ಲ. ಕೊರಳಿಗೆ ಸಿಮ್ ಕಾರ್ಡ್ ಕಂಟಕ ಎದುರಾಗಿದ್ದು ಪಾರಾಗ್ತಾರಾ ಅಥವಾ ವಿಲ ಒದ್ದಾಡ್ತಾರಾ ಅನ್ನೋದನ್ನ ಕಾಲುವೆ ನಿರ್ಧರಿಸಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಂಕಷ್ಟಗಳ ಸರಮಾಲೆಯಲ್ಲಿ ಪೋರ್ಕಿ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದೆ. ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಸಿಮ್ ಬಳಸ್ತಾ ಇದ್ದ ದಾಸನ ಸೀಕ್ರೆಟ್ ರಿವೀಲ್ ಆಗಿದೆ. A1 ಪವಿತ್ರ ಗೌಡ ಪರ ಕನ್ನಡದ ಆ ನಟ ಬ್ಯಾಟ್ ಬೀಸಿದ್ದಾರೆ. ಜೈಲು ದಾಸನಿಗೆ ಸಂಕಷ್ಟಗಳ ಸರಮಾಲೆ. ಪೊರ್ಕಿ ಸಿಮ್ ಹಿಂದೆ ಬಿದ್ದ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಜಾಡು ಬೆನ್ನತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಿದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರುವುದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಸಿಮ್ ಕಾರ್ಡ್ ಖರೀದಿ ಹಿಂದೆ ಬಿದ್ದಿರುವ ಪೊಲೀಸರು ಮಾಲೀಕರಿಗೆ ಡ್ರಿಲ್ ನಡೆಸಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪೊರ್ಕಿ ಸ್ನೇಹಿತರ 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಕಾಕಿ ಡ್ರಿಲ್ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ಪ್ರಶ್ನೋತ್ತರ. ನಿಮ್ಮ ಹೆಸರಲ್ಲಿ ಏಕೆ ಸಿಮ್ ಖರೀದಿ ಮಾಡಿದ್ರು? ಯಾವ ಉದ್ದೇಶಕ್ಕೆ ಸಿಮ್ ಖರೀದಿಯಾಯಿತು? ದರ್ಶನ್ ಯಾಕೆ ನಿಮ್ಮ ಸಿಮ್ ಬಳಕೆ ಮಾಡ್ತಿದ್ರು?
ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನ್ ಹೇಳಿದ್ರು? ಸಿಮ್ ಖರೀದಿಗೆ ದರ್ಶನ್ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಖುದ್ದು ದರ್ಶನ್ ಸಿಮ್ ಖರೀದಿ ಮಾಡಲು ಹೇಳಿದ್ರ? ದರ್ಶನ್ ಬದಲು ಬೇರೆಯವರು ಸಿಮ್ಗಾಗಿ ಕೇಳಿದ್ರ? ಇನ್ಮುಂದೆ ಪೊಲೀಸ್ ಟ್ರೇಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸ್ ಟ್ರೇಸ್ ಹೇಗಿರುತ್ತೆ? ಸಿಮ್ ಯಾವ ಕಂಪನಿಯದ್ದು ಚೆಕ್ ಮಾಡ್ತಾರೆ. ನಂಬರ್ ಯಾರ ಹೆಸರಲ್ಲಿದೆ ಎಂದು ತನಿಖೆ. ಸಿಮ್ ಮಾಲೀಕನ ವಿಳಾಸವನ್ನ ಪಡೆಯುತ್ತಾರೆ. ಆ ವ್ಯಕ್ತಿಯ ಹೆಸರಲ್ಲಿರುವ ಸಿಮ್ಗಳ ಮಾಹಿತಿ ಸಂಗ್ರಹ. ಬೇರೆ ಮೊಬೈಲ್ ನಂಬರ್ ಇದೆಯಾ ಅಂತ ಪರಿಶೀಲನೆ. ಆ ವ್ಯಕ್ತಿ ಸಿಕ್ಕರೆ ವಿಚಾರಣೆಗೆ ಹಾಜರಾಗಲು ನೋಟಿಸ್. ಸಂಪರ್ಕಕ್ಕೆ ಸಿಗದಿದ್ರೆ ಟವರ್ ಲೊಕೇಶನ್ ಟ್ರ್ಯಾಕ್. ಲೊಕೇಶನ್ ಆಧರಿಸಿ ವ್ಯಕ್ತಿಯ ಪತ್ತೆ ಮಾಡಿ ತನಿಖೆ. ವಿಷಕಾರಿ ಪುರುಷತ್ವಕ್ಕೆ ಪವಿತ್ರಗೌಡ ಬಲಿಪಶು ಆಗಿದ್ದಾರೆ ಅಂತ ಪವಿತ್ರಗೌಡ ಪರ ನಟ ಚೇತನ್ ಬ್ಯಾಟ್ ಬೀಸಿದ್ದಾರೆ. ನಮಗೆ ಇವಾಗ ರೇಣುಕಾ ಸ್ವಾಮಿಯವರು ಅಶ್ಲೀಲ ವಿಡಿಯೋ ಕಳಿಸಿದ್ದಾರೆ. ಅದು ಒಂದು ಖಂಡಿತ ಅದು ಒಂದು ತಪ್ಪು, ಮತ್ತು ಅದು ಒಂದು ಮಹಿಳೆ ಮೇಲೆ ಒಂದು ಕಿರುಕುಳ ಕೊಡೋ ಒಂದು ನಡವಳಿಕೆ. ಸೊ ಅದರಲ್ಲೂ ಕೂಡ ಬಲಿಪಶು. ಮತ್ತು ಏನಾದರೂ ಇವ್ರು ಹೇಳದಂಗೆ ಅವರ ಗೆಳೆಯನಿಗೋ ಅವರ ಗಂಡನಿಗೋ ಅವರ ಸಂಬಂಧ ಸ್ನೇಹಿತನಿಗೋ ಏನಾದರೂ ಹೇಳಿಕೊಂಡು ಅವರು ಈ ಥರ ಕೃತ್ಯ ಮಾಡಿದರೆ ಅದರಲ್ಲೂ ಇವರು ಒಂದು ವಿಷಕಾರಿ ಪುರುಷತ್ವಕ್ಕೆ ಒಂದು ಬಲಿಪಶು ಆಗ್ತಾರೆ. ಯಾಕಂದರೆ ಈ ಥರದ್ದು ಸರಿಪಡಿಸ್ಬೇಕು ಅಂತ ಹೇಳಬೇಕು ಅಂತ ಹೋಗಿರ್ಬೋದು ಹೊರತು ಯಾರು ಕೊಲೆ ಮಾಡುವಂತ ಹೇಳೋಕ್ಕೆ ಅದು ಬಹುಶಃ ಯಾರು ಹಂಗೆ ಹೇಳಿರಲ್ಲ. ದಾಸನಿಗೆ ಸಂಕಷ್ಟಗಳ ಸರಮಾಲೆ ತಪ್ಪುತ್ತಿಲ್ಲ. ಕೊರಳಿಗೆ ಸಿಮ್ ಕಾರ್ಡ್ ಕಂಟಕ ಎದುರಾಗಿದ್ದು ಪಾರಾಗ್ತಾರಾ ಅಥವಾ ವಿಲವಿಲ ಒದ್ದಾಡ್ತಾರಾ ಅನ್ನೋದನ್ನ ಕಾಲುವೆ ನಿರ್ಧರಿಸಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಂಕಷ್ಟಗಳ ಸರಮಾಲೆಯಲ್ಲಿ ಪೋರ್ಕಿ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದೆ. ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಸಿಮ್ ಬಳಸ್ತಾ ಇದ್ದ ದಾಸನ ಸೀಕ್ರೆಟ್ ರಿವೀಲ್ ಆಗಿದೆ. A1 ಪವಿತ್ರ ಗೌಡ ಪರ ಕನ್ನಡದ ಆ ನಟ ಬ್ಯಾಟ್ ಬೀಸಿದ್ದಾರೆ. ಜೈಲು ದಾಸನಿಗೆ ಸಂಕಷ್ಟಗಳ ಸರಮಾಲೆ. ಪೋರ್ಕಿ ಸಿಮ್ ಹಿಂದೆ ಬಿದ್ದ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಜಾಡು ಬೆನ್ನತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಿದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಸಿಮ್ ಕಾರ್ಡ್ ಖರೀದಿ ಹಿಂದೆ ಬಿದ್ದಿರುವ ಪೊಲೀಸರು ಮಾಲೀಕರಿಗೆ ಡ್ರಿಲ್ ನಡೆಸಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪೊರ್ಕಿ ಸ್ನೇಹಿತರ 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಕಾಕಿ ಡ್ರಿಲ್ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರ ಪ್ರಶ್ನೋತ್ತರ. ನಿಮ್ಮ ಹೆಸರಲ್ಲಿ ಏಕೆ ಸಿಮ್ ಖರೀದಿ ಮಾಡಿದ್ರು? ಯಾವ ಉದ್ದೇಶಕ್ಕೆ ಸಿಮ್ ಖರೀದಿಯಾಯಿತು? ದರ್ಶನ್ ಯಾಕೆ ನಿಮ್ಮ ಸಿಮ್ ಬಳಕೆ ಮಾಡ್ತಿದ್ರು? ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನ್ ಹೇಳಿದ್ರು? ಸಿಮ್ ಖರೀದಿಗೆ ದರ್ಶನ್ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಖುದ್ದು ದರ್ಶನ್ ಸಿಮ್ ಖರೀದಿ ಮಾಡಲು ಹೇಳಿದ್ರ? ದರ್ಶನ್ ಬದಲು ಬೇರೆಯವರು ಸಿಮ್ಗಾಗಿ ಕೇಳಿದ್ರ? ಇನ್ಮುಂದೆ ಪೊಲೀಸ್ ಟ್ರೇಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸ್ ಟ್ರೇಸ್ ಹೇಗಿರುತ್ತೆ? ಸಿಮ್ ಯಾವ ಕಂಪನಿಯದ್ದು ಚೆಕ್ ಮಾಡ್ತಾರೆ. ನಂಬರ್ ಯಾರ ಹೆಸರಲ್ಲಿದೆ ಎಂದು ತನಿಖೆ. ಸಿಮ್ ಮಾಲೀಕನ ವಿಳಾಸವನ್ನ ಪಡೆಯುತ್ತಾರೆ. ಆ ವ್ಯಕ್ತಿಯ ಹೆಸರಲ್ಲಿರುವ ಸಿಮ್ಗಳ ಮಾಹಿತಿ ಸಂಗ್ರಹ. ಬೇರೆ ಮೊಬೈಲ್ ನಂಬರ್ ಇದೆಯಾ ಅಂತ ಪರಿಶೀಲನೆ. ಆ ವ್ಯಕ್ತಿ ಸಿಕ್ಕರೆ ವಿಚಾರಣೆಗೆ ಹಾಜರಾಗಲು ನೋಟಿಸ್. ಸಂಪರ್ಕಕ್ಕೆ ಸಿಗದಿದ್ರೆ ಟವರ್ ಲೊಕೇಶನ್ ಟ್ರ್ಯಾಕ್. ಲೊಕೇಶನ್ ಆಧರಿಸಿ ವ್ಯಕ್ತಿಯ ಪತ್ತೆ ಮಾಡಿ ತನಿಖೆ. ವಿಷಕಾರಿ ಪುರುಷತ್ವಕ್ಕೆ ಪವಿತ್ರಗೌಡ ಬಲಿಪಶು ಆಗಿದ್ದಾರೆ ಅಂತ ಪವಿತ್ರಗೌಡ ಪರ ನಟ ಚೇತನ್ ಬ್ಯಾಟ್ ಬೀಸಿದ್ದಾರೆ. ನಮಗೆ ಇವಾಗ ರೇಣುಕಾ ಸ್ವಾಮಿಯವರು ಅಶ್ಲೀಲ ವಿಡಿಯೋ ಕಳಿಸಿದ್ದಾರೆ. ಅದು ಒಂದು ಖಂಡಿತ ಅದು ಒಂದು ತಪ್ಪು, ಮತ್ತು ಅದು ಒಂದು ಮಹಿಳೆ ಮೇಲೆ ಒಂದು ಕಿರುಕುಳ ಕೊಡೋ ಒಂದು ನಡವಳಿಕೆ. ಸೊ ಅದರಲ್ಲೂ ಕೂಡ ಬಲಿಪಶು. ಮತ್ತು ಏನಾದರೂ ಇವ್ರು ಹೇಳದಂಗೆ ಅವರ ಗೆಳೆಯನಿಗೋ ಅವರ ಗಂಡನಿಗೋ ಅವರ ಸಂಬಂಧ ಸ್ನೇಹಿತನಿಗೋ ಏನಾದರೂ ಹೇಳಿಕೊಂಡು ಅವರು ಈ ಥರ ಕೃತ್ಯ ಮಾಡಿದರೆ ಅದರಲ್ಲೂ ಇವರು ಒಂದು ವಿಷಕಾರಿ ಪುರುಷತ್ವಕ್ಕೆ ಒಂದು ಬಲಿಪಶು ಆಗ್ತಾರೆ. ಯಾಕಂದರೆ
ಈ ಥರದ್ದು ಸರಿಪಡಿಸ್ಬೇಕು ಅಂತ ಹೇಳಬೇಕು ಅಂತ ಹೋಗಿರ್ಬೋದು ಹೊರತು ಯಾರು ಕೊಲೆ ಮಾಡುವಂತ ಹೇಳಕ್ಕೆ ಅದು ಬಹುಶಃ ಯಾರು ಹಂಗೆ ಹೇಳಿರಲ್ಲ. ದಾಸನಿಗೆ ಸಂಕಷ್ಟಗಳ ಸರಮಾಲೆ ತಪ್ಪುತ್ತಿಲ್ಲ. ಕೊರಳಿಗೆ ಸಿಮ್ ಕಾರ್ಡ್ ಕಂಟಕ ಎದುರಾಗಿದ್ದು ಪಾರಾಗ್ತಾರಾ ಅಥವಾ ವಿಲವಿಲ ಒದ್ದಾಡ್ತಾರಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.